ಖಾಲಿನಾ? ಒಳ್ಳೆ ಟೋಯಿಂಗ್ ಮಾಡ್ತಾವ್ ನಮ್ಮ ಡೈವಿಕ್, ಟೋಯಿಂಗ್ ಎಕ್ಸ್ಪರ್ಟ್ ಡೈವಿಕ್. ಟೋಯಿಂಗ್ ಸರ್ವಿಸಸ್ 24/7. ಅವ್ನು ಟೇನರ್ಸ್ ಬಂದ್ರೆ ಪೆಟ್ರೋಲ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ರಾಕಿ ರಾಕಿ. ಸೊ ಡೈವಿಕ್ ಹೇಳ್ತಾ ಇದ್ದ, ಅದು ಓಡಿಸೋವಾಗ ಸಕ್ಕದಾಗಿ ಕಾಣಿಸ್ತಿದೆ, ಅದು ಕ್ಲಿಯರ್ ಕ್ಲಚ್, ಫುಲ್ಲು ಆಯಿಲ್ ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇರೋದು ಕಾಣಿಸುತ್ತಂತೆ. ನಾವು ನೋಡೋಣ ಈಗ. ನಿಮಗೆಲ್ಲ ಗೊತ್ತಾಗಿದೆ ನಾವೆಷ್ಟು ಟ್ರಾವೆಲ್ ಮಾಡ್ತೀವಿ ಅಂತ. ವಿ ಆರ್ ಆಲ್ವೇಸ್ ಆನ್ ದ ಗೋ. ಎವ್ರಿ ವೀಕ್ ಎಲ್ಲಾದ್ರೂ ಒಂದ್ ಕಡೆ ಹೋಗ್ತಾನೆ ಇರ್ತೀವಿ, ಬಿಕಾಸ್ ಇಟ್ಸ್ ಪಾರ್ಟ್ ಆಫ್ ಅವರ್ ಜಾಬ್ ಆಸ್ ಅ ಬ್ಲಾಗರ್. ಸೊ ಹಿಂಗಿದಾಗ ನಮಗೆ ಎದುರಾಗೋ ಅತ್ಯಂತ ದೊಡ್ಡ ಚಾಲೆಂಜ್ ಏನಂದ್ರೆ ಬಾಡಿ ಪೈನ್. ಸೊ ನಾವು ಓಡಿಸೋ ಗಾಡಿ ಆಗಿರ್ಬೋದು, ಅಥವಾ ನಾವು ಆ ಗಾಡಿ ಮೇಲೆ ಕುತ್ಕೊಳ್ಳೋ ಪಾಶ್ಚರ್ ಇಂದ ಆಗಿರ್ಬೋದು, ನಮಗೆ ಈ ಯೂಶಲಿ ನೆಕ್ ಪೈನ್, ವ್ರಿಸ್ಟ್ ಪೈನ್, ಬ್ಯಾಕ್ ಪೈನ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ಇದನ್ನ ಫ್ರೀಕ್ವೆಂಟ್ ಆಗಿ ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಗಿತ್ತು. ನಾನು ಕೂಡ ನನಗೆ ಗೊತ್ತಿರೋ ರೆಮಿಡೀಸು, ಈ ಮಸಲ್ ಸ್ಟ್ರೆಚಸ್ ಇವೆಲ್ಲ ಟ್ರೈ ಮಾಡಿದೆ, ಬಟ್ ಯಾವ್ದು ಅಷ್ಟು ಎಫೆಕ್ಟಿವ್ ಆಗಲಿಲ್ಲ. ಆಗ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ವಾಲಿನಿ ಟ್ರೈ ಮಾಡು, ಕ್ಯಾರಿ ಇಟ್ ವಿತ್ ಯು ವೆರ್ ಎವರ್ ಯು ಗೋ ಅಂತ ಹೇಳಿದ್ರು. ಸೊ ಆಗ ನಾನು ಈ ವಾಲಿನಿ ಸ್ಪ್ರೇ ತಗೊಂಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ವಾಲಿನಿನಲ್ಲಿ ನಿಮಗೆ ಈ ತರ ಸ್ಪ್ರೇ ಕೂಡ ಸಿಗುತ್ತೆ, ಜೆಲ್ ಕೂಡ ಸಿಗುತ್ತೆ. And the application is very simple. Just 1 or 2 spray on the affected area. So instant ನಿಮಗೆ 2 minutes ಅಲ್ಲೇ ಇದರ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಾಡಿ ಪೇನ್ ಏನಿದೆ ಅದು ಡ್ರಾಸ್ಟಿಕ್ ಆಗಿ ರಿಡ್ಯೂಸ್ ಆಗಿಬಿಡುತ್ತೆ. ಸೊ ವಾಲಿನಿ ಅವರ ಈ ಪ್ರಾಡಕ್ಟ್ಸ್ ಎಷ್ಟು ಯೂಸ್ಫುಲ್ ಅಷ್ಟೇ ಯೂಸ್ಫುಲ್ ಅವರ ಹೊಸ ಇನಿಷಿಯೇಟಿವ್. ವಾಲಿನಿ ಹ್ಯಾಸ್ ನೌ ಪಾರ್ಟ್ನರ್ಡ್ ವಿತ್ ಮೆಡಿಬಡಿ ಟು ಪ್ರೊವೈಡ್ ಎವ್ರಿವನ್ ಫ್ರೀ ಆರ್ಥೋಪೆಡಿಕ್ ಕನ್ಸಲ್ಟೇಷನ್. ಸೊ ಈ ಫೆಸಿಲಿಟಿನ ನೀವು ಹೇಗೆ ಯೂಸ್ ಮಾಡ್ಕೋಬಹುದು ಅಂದ್ರೆ, ಮೆಡಿಬಡಿ ವೆಬ್ಸೈಟ್ಗೆ ಹೋಗಿ start a consultation with an orthopedic doctor and use the coupon code MBI Volini. So ನೀವು MBI Volini ಅಂತ ಕೂಪನ್ ಕೋಡ್ ಯೂಸ್ ಮಾಡಿದಾದ್ಮೇಲೆ ನಿಮ್ಮ ಕನ್ಸಲ್ಟೇಷನ್ ಫ್ರೀ ಆಫ್ ಚಾರ್ಜ್ ಆಗುತ್ತೆ. The doctor will call you in 10 minutes and address whatever the issues you have. ಸೊ ನಾನು ಕಾಲ್ ಮಾಡಿದಾಗ ಡಾಕ್ಟರ್ಗೆ ಹಿಂಗೆ ಹೇಳಿದೆ, ನಾನು ರೈಡರು, ಈ ತರ ಫ್ರೀಕ್ವೆಂಟ್ ಆಗಿ ರೈಡ್ಸ್ ಮಾಡ್ತಾ ಇರ್ತೀನಿ, ಸೊ ಹೌ ಟು ಅವಾಯ್ಡ್ ದಿಸ್ ಅಂಡ್ ಹೌ ಟು ಗೆಟ್ ರಿಡ್ ಆಫ್ ದಿಸ್ ಬಾಡಿ ಪೈನ್ ಅಂತ. ಸೊ ಅವರು ಪೋಸ್ಚರ್ ಹೇಗೆ ಇಟ್ಕೋಬೇಕು ರೈಡ್ ಮಾಡೋವಾಗೆಲ್ಲ, ಟು ಅವಾಯ್ಡ್ ದ ಮಸಲ್ ಸ್ಪ್ರೈನ್ ಅಂತೆಲ್ಲ ಗೈಡೆನ್ಸ್ ಕೊಟ್ಟರು. ಸೊ ವಾಲಿನಿಲ್ ಕೂಡ ಅದೇ ಇರೋದು. ಸೊ ಈ ಡಿಕ್ಲೋಫೆನಾಕ್ ನಿಮಗೆ ಪೈನ್ ರಿಲೀಫ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ದಿಸ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ, ಯಾಕಂದ್ರೆ ನಮಗ್ ಗೊತ್ತಿರೋ ರೆಮಿಡೀಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಈ ತರ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋದು ಆಲ್ವೇಸ್ ರೆಕಮೆಂಡೆಡ್. ಸೊ ನೀವು ಕೂಡ ಈ ಇನಿಷಿಯೇಟಿವ್ ನ ಬೆನಿಫಿಟ್ ಪಡ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಆರ್ ಯು ಕ್ಯಾನ್ ಜಸ್ಟ್ ಲಾಗ್ ಆನ್ ಟು ಮೆಡಿಬಡಿ ವೆಬ್ಸೈಟ್. ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಯೂಸ್ ದ ಕೂಪನ್ ಕೋಡ್ MBI Volini. Big shout out to Volini for being my trusted travel companion, and cheers to them for this wonderful initiative. ನೋಡಿ ಸೇಮ್ ಇದೆ ರಾಕಿದು ಮತ್ತೆ ಡೆವಿಲ್ದು ಫುಲ್ಲು. ಆಕ್ಸಲರೇಷನ್ ಸೇಮ್ ಇದೆ, ಎರಡೂ ಸೇಮ್ ಇದೆ. ಆ ಪವರ್ಗೆ ಮ್ಯಾಚ್ ಮಾಡ್ತಾ ಇದೆ ಗುರು ಇದು. ಟಾಪಲ್ಲಿ ಹೋಗುತ್ತೆ ಕರೆಕ್ಟು. ಆಕ್ಸಲರೇಷನ್ ಸೇಮ್ ಇದೆ, ಹೌದು. ಹೌದು, ಗಾಡಿ ಮಾತ್ರ ಹೆವಿ ಎಫರ್ಟ್ಲೆಸ್.
ಯಾವುದು? ಹಾಂ, ಹೌದೌದೌದು. ಈವನ್ ಫಾರ್ ದ ಕಾರ್ನರ್ಸ್. ಹಾಂ, ಬಟ್ ಅದೇ ಲಾಂಗ್ ರನಲ್ಲಿ ಗೊತ್ತಾಗತ್ತೆ. ಇಷ್ಟು ಶಾರ್ಟ್ ಟ್ರಿಪ್ಗೆ ಏನು ಗೊತ್ತಾಗಲ್ಲ. ಹೀಟು ಅದು ನೀನು ಬೂಟ್ಸ್ ಎಲ್ಲ ಹಾಕಿಲ್ವಲ್ಲ, ನಿಂಗೆ ಗೊತ್ತಾಗ್ಬಿಡುತ್ತೆ ಹೀಟು. ನಮಗೆ ಗೊತ್ತಾಗಲ್ಲ. ಇದಕ್ಕೆ ಸ್ಟೇಜ್ 2 ಆಮೇಲೆ ಸ್ಪ್ರಾಕೆಟ್ ಎಲ್ಲ ಮಾಡಿಸಿದ್ಕೊ ನೋಡೋ ಎಷ್ಟು ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಹಾಂ, ಹೌದೌದೌದೌದೌದು. ನೋಡಿ ಆ ಕ್ಲಿಯರ್ ಕ್ಲಚ್ಚು, ಆಯಿಲ್ ನೋಡಿ ಹೆಂಗೆ ಕಾಣಿಸ್ತಿದೆ ಅದರಲ್ಲಿ. ಆಯಿಲ್ ಫುಲ್ ಹಿಂಗೆ ತಿರುಗ್ತಾ ಇದೆ. ನೋಡಿ ಆಯಿಲ್ ನೋಡಿ, ಕ್ಲಿಯರ್ ಕ್ಲಚ್ದು ಸಾಕಾದಾಗ ಕಾಣಿಸ್ತಿದೆ ಅದೊಂಥರ. ಈ ಹೆಲ್ಮೆಟ್ಗೆ ಇನ್ಮೇಲೆ ಇಯರ್ ಪ್ಲಗ್ಸ್ ಹಾಕ್ಕೊಂಡೇ ಹೋಗ್ಬೇಕು. ತುಂಬ ವಿಂಡು ಒಂಥರ ಬರ್ ಅಂತ ಹೊಡಿತಾ ಇರುತ್ತೆ. ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಅದೇ ವಿಂಡು ಒಳಗಡೆ ಜಾಸ್ತಿ. ಇದು ನೋಡಿ 1,10,000 ರೂಪಾಯಿ ಹೆಲ್ಮೆಟು, ನಂದು 5,000 ರೂಪಾಯಿ ಹೆಲ್ಮೆಟೇ ಸಕ್ಕದಾಗಿದೆ. ಇದಕ್ಕಿಂತ ವಿಂಡ್ ನಾಯ್ಸ್ಗೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಅದು ನಂದು MT ಹೆಲ್ಮೆಟು. ಇದು AGV ಪಿಸ್ತಾ GP-RR ಬರೋ ಅಂತೈತೆ. ವಿಂಡ್ ನಾಯ್ಸ್ ಗುರು ಹೆಲ್ಮೆಟು ಬರೋ ಅನ್ನತ್ತೆ. ವಿಂಡ್ ನಾಯ್ಸ್ ಒಳಗಡೆ ಹೌದೌದು ವಿಂಡ್ ನಾಯ್ಸ್ ಇದೆ. ಹೌದು, ಇಯರ್ ಪ್ಲಗ್ಸ್ ಹಾಕೊಳ್ಳೇಬೇಕು. ಏನು ಈ ಥರ ಬರ್ರೋ ಅಂದರೆ ಓಡಿಸೋಕೆ ಆಗಲ್ಲ. ಹಾಂ, GSL ಗೊತ್ತಾಗಲ್ಲ, ಅದ್ರಲ್ಲಿ ವಿಂಡೋ ಹೊಡೆಯಲ್ವಲ್ಲ, ಇದರಲ್ಲಿ ಬರೋ ಅನ್ನತ್ತೆ. ಡುಗಾಟಿಲೂ ಹೊಡೆಯುತ್ತೆ. ಆಯಿಲ್ ಸಕ್ಕದಾಗ ಕಾಣಿಸುತ್ತೆ ಹೋಗೋವಾಗ. ಆಯಿಲು ಹಿಂಗೆ ಉಲ್ಟಾ ತಿರುಗ್ತಾ ಇರ್ತ. ಹಾಂ, ಕಂಫರ್ಟ್ ಚೆನ್ನಾಗಿದೆಯಲ್ಲ ಈಗ. ಸೊ ಈ ಥರ ವಿಂಡ್ ನಾಯ್ಸಲ್ಲಿ ನೀವು ತುಂಬ ಲಾಂಗ್ ಓಡಿಸ್ತಾ ಇದ್ರೆ ಕಿವಿ ಹೊಟ್ಟೋಗುತ್ತೆ ಬೇಗ. ಗಾಡಿ ಸೌಂಡ್ ಮಾತ್ರ ಇಯರ್ನ ಡ್ಯಾಮೇಜ್ ಮಾಡೋದು ಅಂತ ಅನ್ಕೊಂಬೇಡಿ. ವಿಂಡ್ ನಾಯ್ಸ್ ಅದಕ್ಕಿಂತ ವರ್ಸ್ಟ್ ಆ್ಯಕ್ಚುಲಿ. ಕಂಟಿನ್ಯೂಸ್ ಆಗಿ ನೀವು ವಿಂಡ್ ನಾಯ್ಸಲ್ಲೇ ಗಾಡಿ ಓಡಿಸ್ತಾ ಇದ್ರೆ ಔಟು ನಿಮ್ಮ ಕಿವಿ. ಓಕೆ, ಐ ಥಿಂಕ್ ವಿ ಆರ್ ಡನ್. ಸೊ ಈಗ ಎಲ್ಲಾದರೂ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಪ್ಲ್ಯಾನ್ ಇರೋದು. ಸದ್ಯ ಏನೋ ಇವತ್ತು ಫಾಗು ಇರಲಿಲ್ಲ, ವೆದರು ಪೀಸ್ ಆಗಿತ್ತು. ಬಟ್ ಏನು ಹೇಳಿ, ಈ ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಯ್ತು ಆಲ್ರೆಡಿ. ನಾವು ಫಸ್ಟ್ ಬಂದಂಗಿಲ್ಲ ಇವಾಗ. ಏನು ಗುರು ಕ್ರೌಡು, ಇನ್ನೂ ಹೋಗ್ತಾ ಹೋಗ್ತಾ ವರ್ಸ್ಟ್ ಆಗುತ್ತೆ. ಸೊ ಇದೇನಾಗುತ್ತೆ, ಇದು ಕೋಲಾರ ಹೈವೇಗೆ ಡೈರೆಕ್ಟ್ ಓಪನ್ ಮಾಡ್ತಾರೆ ನೆಕ್ಸ್ಟು. ಬೈಪಾಸ್ದು ಆ ಕನೆಕ್ಟಿಂಗ್ ಬ್ರಿಡ್ಜ್ಗಳು ಇನ್ನೂ ಮಾಡಿಲ್ಲ ಕೋಲಾರ ರೋಡ್ಗಿಂತ. ಅದಕ್ಕೆ ಇಲ್ಲಿಗೆ ಬ್ಲಾಕ್ ಮಾಡಿರೋದು ರೋಡ್ನ. ಇದು ಓಪನ್ ಆಗೋಯ್ತು ಅಂದರೆ ಇನ್ನು ತಿರ್ಗಾ ಕೋಲಾರ ಹೈವೇಯಿಂದ ಬೇಜಾನ್ ಗಾಡಿಗಳು ನುಗ್ತವೆ. ಫುಲ್ ಓಪನ್ ಆದಮೇಲೆ ಈ ರೋಡು ಜಸ್ಟ್ ಲೈಕ್ ಎನಿ ಅದರ್ ಹೈವೇ ತುಂಬ ಕ್ರೌಡ್ ಇರುತ್ತೆ. ಸಾಕು, ಐ ಥಿಂಕ್ ವಿ ಹ್ಯಾವ್ ಹ್ಯಾಡ್ ಎನಫ್ ಫನ್ ಆನ್ ದಿಸ್ ರೋಡ್. ನೋ ರಿಗ್ರೆಟ್ಸ್. ನೋಡಿ 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 ಹೆಂಗೆ ಓಡಿಸ್ತವ್ರೆ ನಮ್ಮ ನಯನ ಅವರು. ಆ ಗಾಡಿಗೆ ಅವ್ರು ಇಷ್ಟೇ ಎಷ್ಟಿದ್ದಾರೆ. ಖಾಲಿನಾ? ಓ, ರಾಕಿಲಿ ಫ್ಯೂಯಲ್ ಖಾಲಿ ಅಂತೆ. ಡೆವಿಲ್ದು ಆ್ಯಕ್ಚುಲಿ ಫ್ಯೂಯಲ್ ಆಗಿದೆ, ಲೋ ಫ್ಯೂಯಲ್ಲೇನೆ. ಅಲ್ಲೇ ಹಾಕ್ಸ್ಬಿಡ್ಬೇಕಾಯ್ತು ಬರ್ತಾ. ಛೇ, ಓ ಶೇಟ್ ಮ್ಯಾನ್, ಫುಲ್ ಔಟು ನೋಡಿ. ಥ್ರಾಟಲ್ ಕೊಡ್ದವನೆ. ಖಾಲಿನಾ? ಅಯ್ಯಯ್ಯೋ, ಏನಪ್ಪ ಪಂಡ್ರದೆ. ತಳ್ಕೊಂಡು ಹೋಗ್ಬೇಕಷ್ಟೇ ಈಗ. ಅದನ್ನು ಟೋ ಮಾಡೋದಕ್ಕೆ ಬೆಸ್ಟ್ ಗಾಡಿ ನಮ್ಮ ಇದು GSXS. ಬ್ರೋ, ನಾನು ಟೋ ಮಾಡ್ತೀರಾ? ಟೋ ಮಾಡ್ತೀರಾ? ಹಾಂ, ಟೋ ಮಾಡಬೇಕು. ಅದ್ರಲ್ಲಿ ಮಾಡಿ, ಈಸಿ. ಹಾಂ,
ನೀನು ಮಾಡ್ತೀಯಾ? ಮಾಡ್ಲಾ ನಾನು ಮಾಡ್ತೀನಿ. ಪೆಟ್ರೋಲ್ ಬಂಕ್ ಈ ರೋಡಲ್ಲಿ ಇದೆಯಾ? ಬಂಕ್ ಈ ರೋಡಲ್ಲಿ ಇದೆ ಒಂದು. ಅಲ್ಲಿ ಲೆಫ್ಟಿಗೆ ಮುಂಚೆ ಸಿಗುತ್ತೆ. ಒಟ್ಟಿನಲ್ಲಿ ಮೇನ್ ರೋಡ್ ರೈಟಲ್ಲಿ ಸಿಗುತ್ತೆ. ನೋಡೋಣ ಬಾ, ಎಷ್ಟು ದೂರ ಆಗುತ್ತೆ ಅಷ್ಟು ಹೋಗೋಣ. ಇನ್ನೇನು ಮಾಡೋದು ಬ್ರೋ, ತೊಗೊಳ್ಳಿ ನೀವು. ಫುಲ್ ಔಟ್ ಆಗ್ಬಿಡೈತಲ್ಲಪ್ಪ. ಆನ್ ಮಾಡೋದು ಬೆಸ್ಟ್ ಬಿಡಿ ಇದನ್ನು. ಬಾ ಬಾ ಬಾ, ಇಲ್ಲಿಂದ ತಳ್ಳು ತಳ್ಳು ತಳ್ಳು. ಓ ಇವನು ಏನು ಗುರು ಕತೆ ನಮ್ಮದು ಅವಸ್ಥೆ. ಥೂ. ಸೊ ನಮ್ಮ ರಾಕಿದು ಏನು ಪ್ರಾಬ್ಲಮ್ಮು ಅಂದರೆ ಸ್ಪ್ರಾಕೆಟು -1+2 ಅಲ್ವಾ, ಬೇಗ ಕುಡ್ದಾಕ್ಬಿಡುತ್ತೆ. ಇಂಜಿನ್ ಯಾವಾಗಲೂ ಹೈ ರೆವ್ಸಲ್ಲಿ ಇರುತ್ತೆ, ಬೇಗ ಖಾಲಿ ಆಗಿಬಿಡುತ್ತೆ. ಲೆಕ್ಕ ನೋಡಿದ್ರೆ ನಮ್ಮ ಡುಕಾಟಿ ಬೂಸಾ ಎಲ್ಲ ಒಟ್ಟಿಗೆ ಹಾಕ್ಸಿದ್ದು. ಬಟ್ ಬೂಸಾ ಎಲ್ಲ ಫ್ಯೂಲ್ ಟ್ಯಾಂಕೆ ದೊಡ್ಡದು. ನಮ್ಮ ಡುಕಾಟಿ ಇದು ಸೇಮೇ ಅನ್ಕೊತೀನಿ, 17 ಲೀಟರ್ಸು. ಬಟ್ ದೆನ್ ಅದೇ ಇದು ಸ್ಪ್ರಾಕೆಟ್ ಚೇಂಜ್, ರೇಸ್ ಸ್ಪ್ರಾಕೆಟ್ ಇರೋದ್ರಿಂದ ಬೇಗ ಕುಡ್ದಾಕ್ಬಿಡುತ್ತಿದ್ದು. ಅದೂ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಡುಕಾಟಿನೂ ಖಾಲಿ ಆಗತ್ತೆ. ಅದೇ ಒಂದು 10 ಕಿಲೋಮೀಟ್ರ್ ಕಮ್ಮಿ ಕೊಡ್ತಾ ಇರ್ಬೇಕಿತ್ತು ಮೈಲೇಜು. ಫುಲ್ ಟ್ಯಾಂಕಿಗೆ ಹೇಳ್ತಾ ಇರೋದು. ಹಾ ಒಳ್ಳೆ ಟೋಯಿಂಗ್ ಮಾಡ್ತಾವ ನಮ್ಮ ಡೈವಿಕ್. ಟೋಯಿಂಗ್ ಎಕ್ಸ್ಪರ್ಟ್ ಡೈವಿಕ್. ಫಾರ್ ಎನಿ ಸರ್ವಿಸಸ್ ಪ್ಲೀಸ್ ಕಾಲ್ ಡೈವಿಕ್ ಟೋಯಿಂಗ್ ಸರ್ವಿಸಸ್ 24/7. ಈ ವಿಡಿಯೋ ನೋಡ್ಬಿಟ್ಟು ನಗ್ತಾ ಇರ್ತಾನೆ ಪಕ್ಕ. ಇಲ್ಲಿ SR ಬಂಕ್ ಇದೆ. SR ಬಂಕ್ 500 ಹಾಕ್ಸ್ಬಿಟ್ರೆ ಬೆಸ್ಟು. ನಂದಕ್ಕೂ ಇಲ್ಲೇ 500 ಹೊಡ್ಸ್ಬಿಡ್ತೀನಿ ಸುಮ್ಮನೆ. ಯಾಕೆ ತಿರ್ಗಿ ಅದು ನಿಂತು ಹೋಗಿ ತಲೆನೋವು ಅದರಲ್ಲಿ ತಳ್ಳಕ್ಕೆ. ಅಯ್ಯೋ ಇಲ್ಲ ಗುರು, ಬಂಕೇ ಇಲ್ಲ ಇಲ್ಲಿ. ಥೂ, ಅಲ್ಲಿ HP ಇದೆ. HP ಪರವಾಗಿಲ್ಲ. ಈ ರೋಡಲ್ಲೇ 2-3 ಬಂಕ್ ಐತಲ್ಲಪ್ಪ. ಗುಡ್, ವೆರಿ ಗುಡ್. ಅಯ್ಯಯ್ಯೋ, ಈ ಬಂಕು ಇಲ್ವಾ ಗುರು? ಇದೆಯಾ ಇಲ್ವಾ? ಇದೆ ಅನ್ಕೋತೀನಿ. ಪವರ್ ಅಣ್ಣ, ಪವರ್ ಇದೆಯಾ? ನಾರ್ಮಲ್ ಇದೆಯಾ? 500 ಹಾಕ್ಬಿಡಿ. ಓ ಇದೇನು ಗುರು, ಏನು ಹಾಕ್ಸ್ಬಿಟ್ಟಿದ್ದೀರಾ? ಕ್ವಿಕ್ ರಿಲೀಸು ಹೆಂಗಪ್ಪ ತೆಗಿಯೋದು ಇದನ್ನ? ಹೆಂಗ ತೆಗಿಯೋದು ಇದನ್ನ? ಓ ವೆರಿ ಗುಡ್. ಓ ಅವ್ನು ತೇಜಸ್ ಬಂದರೆ ಪೆಟ್ರೋಲ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ನೀನು ಬಂದಿರೋದಕ್ಕೆ ಖಾಲಿ ಆಗಿರೋದು ಇವತ್ತು. ಹಾಂ ಹಾಕೇಣ. ಫಸ್ಟ್ ಟೈಮ್ ನಮ್ಮ 10RR ಪೆಟ್ರೋಲ್ ಖಾಲಿ ಆದಾಗೂ ತೇಜಸ್ ಇದ್ದಿದ್ದು. ಮಚ್ಚ ನಿಂದೇನೋ ಚೆನ್ನಾಗಿಲ್ಲ ಮಗ, ಜಾತಕ ನಿಂದು. ಹೆಂಗೋ ಸದ್ಯ ಇಲ್ಲೇ ಬಂಕಿತ್ತು. ಇಲ್ಲ ಅಂದಿದ್ರೆ ತೊಳ್ಕೊಂಡು ಹೋಗ್ಬೇಕಾಯ್ತು ಇವತ್ತು. ಮಚ್ಚ ನೀನು ನೆಕ್ಸ್ಟ್ ಟೈಮ್ ಗಾಡೀಲಿ ಬರಲೇಬೇಡ. ಫಾರ್ಚುನರ್ ಒಂದು ಡ್ರಮ್ ಪೆಟ್ರೋಲ್ ಎತ್ಕೊಂಬ, ಎಲ್ಲರಿಗಾಗುತ್ತೆ. ಹಾಂ ನಂದಲ್ಲ, ಅವ್ರದ್ದಾಗಿದ್ದು. ನೋಡಿ ಅದಕ್ಕೆ ಒಂದು ಗ್ಯಾಂಗಲ್ಲಿ ಎಲ್ಲ ಥರ ಗಾಡಿ ಇರಬೇಕು. ತಳ್ಳಕ್ಕೆ ಒಂದು ಗಾಡಿ, ತುಳಿಯೋಕೆ ಒಂದು ಗಾಡಿ. ಆ GSXS ಇದ್ದಿದ್ದಕ್ಕೆ ಈಸಿ ಆಯ್ತು ನಮಗೆ ಟೋ ಮಾಡೋಕ್ಕೆ. ಈ ಸೂಪರ್ ಸ್ಪೋರ್ಟಲ್ಲಿ ತುಂಬ ಕಷ್ಟ ಟೋ ಮಾಡೋದು, ಯಾಕೆಂದರೆ ಕಾಲು ಹಿಂಗೆ ಹಿಡ್ಕೋಬೇಕಲ್ಲ. ನಾವು ನೋಡಿದ್ರೆ ಹಿಂಗೆ ಕೂತಿರ್ತೀವಿ. ಸರಿ ಡಾರ್ಲಿಂಗ್ ಸಾಗರ, ನಾವು ಸಿಗೋಣ ಮುಂದಿನ ವಿಡಿಯೋಲಿ. ಟಾಡಾ, ಬಾಯ್.